ನಮಸ್ಕಾರ. ಮುಖ್ಯಾಂಶಗಳು. ಆಫ್ರಿಕಾ ದೇಶಗಳ ವಾಣಿಜ್ಯ ಸಚಿವರೊಂದಿಗೆ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ಉತ್ತಮ ಆರ್ಥಿಕ ಸಂಬಂಧದ ವಿಶ್ವಾಸ. ಮೂಲವಸ್ತು ಉತ್ಪಾದನೆ ಕರಡು ರಾಷ್ಟ್ರೀಯ ನೀತಿ ಸಿದ್ಧ, ಉದ್ಯಮಿಗಳಿಂದ ಸಲಹೆ ಸೂಚನೆ ಆಹ್ವಾನ. ಬೇಳೆಕಾಳು ದರ ನಿಯಂತ್ರಣಕ್ಕೆ ಕೇಂದ್ರದ ಕಟ್ಟುನಿಟ್ಟಿನ ಕ್ರಮ, ಈವರೆಗೆ 50,000 ಟನ್ಗೂ ಅಧಿಕ ಪ್ರಮಾಣದ ಬೇಳೆ ವಶ. ಪಂಜಿನ ಕವಾಯತಿಯೊಂದಿಗೆ ಮೈಸೂರು ದಸರಾ ಮಹೋತ್ಸವಕ್ಕೆ ತೆರೆ, ವಿವಿಧೆಡೆ ವರ್ಣರಂಜಿತ ನವರಾತ್ರಿ ಕಾರ್ಯಕ್ರಮ. ವಾರ್ತೆಗಳ ವಿವರ. ದೆಹಲಿಯಲ್ಲಿ ನಿನ್ನೆ ಆಫ್ರಿಕಾ ದೇಶಗಳ ವಾಣಿಜ್ಯ ಸಚಿವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಮಾಡಿ ಅನೌಪಚಾರಿಕ ಮಾತುಕತೆ ನಡೆಸಿದರು. ಭಾರತ ಹಾಗೂ ಆಫ್ರಿಕಾ ನಡುವೆ ದೆಹಲಿಯಲ್ಲಿ ಇದೇ 26ರಂದು ನಡೆಯಲಿರುವ 3ನೇ ಶೃಂಗಸಭೆಗೆ ಪೂರ್ವಭಾವಿಯಾಗಿ ನಿನ್ನೆ ನಡೆದ ಭಾರತ ಆಫ್ರಿಕಾ ವಾಣಿಜ್ಯ ಸಚಿವರುಗಳ ಸಭೆಯ ನಂತರ ಪ್ರಧಾನಿ ಈ ಸಂವಾದ ನಡೆಸಿದರು. ಕೇಂದ್ರ ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವೆ ನಿರ್ಮಲಾ ಸೀತಾರಾಮನ್ ಉಪಸ್ಥಿತರಿದ್ದರು. ಭಾರತ ಹಾಗೂ ಆಫ್ರಿಕಾ ಸಹಜ ಪಾಲುದಾರ ರಾಷ್ಟ್ರಗಳಾಗಿದ್ದು, ಉಭಯರ ದ್ವಿಪಕ್ಷೀಯ ಸಂಬಂಧ ಗಟ್ಟಿಗೊಳ್ಳಲಿದೆ ಎಂಬ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಪ್ರಧಾನಿ ವ್ಯಕ್ತಪಡಿಸಿದರು. ನಾಡಿದ್ದು ಸೋಮವಾರ ದೆಹಲಿಯಲ್ಲಿ ನಡೆಯಲಿರುವ ಭಾರತ ಆಫ್ರಿಕಾ ಶೃಂಗಸಭೆಯ ಆತಿಥ್ಯವನ್ನು ಭಾರತ ವಹಿಸುತ್ತಿದ್ದು, ಇತ್ತೀಚಿನ ವರ್ಷಗಳಲ್ಲಿ ಇದೊಂದು ಬೃಹತ್ ಸಮಾವೇಶವಾಗಿದೆ. 50 ರಾಷ್ಟ್ರಗಳ ಮುಖ್ಯಸ್ಥರು ಇದರಲ್ಲಿ ಪಾಲ್ಗೊಳ್ಳಲಿದ್ದು, ಇದರ ಯಶಸ್ಸಿಗೆ ಭಾರತ ಸರ್ವ ಪ್ರಯತ್ನ ಮಾಡಲಿದೆ. ಈ ಕುರಿತು ಹೆಚ್ಚಿನ ವಿವರ ನೀಡಿದ ಪಶ್ಚಿಮ ರಾಷ್ಟ್ರಗಳ ವಿಭಾಗದ ವಿದೇಶಾಂಗ ಕಾರ್ಯದರ್ಶಿ ನವತೇಜ್ ಸರ್ನಾ, ಆಫ್ರಿಕಾ ದೇಶಗಳಲ್ಲಿ 55%ಕ್ಕೂ ಅಧಿಕ ಪ್ರಮಾಣದ ಜನಸಂಖ್ಯೆ 35 ವರ್ಷದೊಳಗಿದ್ದಾರೆ. ಭಾರತ ಹಾಗೂ ಆಫ್ರಿಕಾ ನಡುವೆ ಹಲವು ಸಾಮ್ಯತೆಗಳಿವೆ ಎಂದರು. ನಿನ್ನೆ ನಡೆದ ವಾಣಿಜ್ಯ ಸಚಿವರ ಸಮ್ಮೇಳನದಲ್ಲಿ ಆಫ್ರಿಕಾದ 37 ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಭಾರತದ 30 ಕಂಪನಿಗಳ ಮುಖ್ಯಸ್ಥರು ಪಾಲ್ಗೊಂಡಿದ್ದರು. ವಾಣಿಜ್ಯ ಹಾಗೂ ಕೈಗಾರಿಕೆ ಸಚಿವೆ ನಿರ್ಮಲಾ ಸೀತಾರಾಮನ್ ಸಭೆ ಕುರಿತು ವಿವರ ನೀಡಿ, ಮೂಲಸೌಕರ್ಯ, ಕೃಷಿ, ಇಂಧನ, ಮಾನವ ಸಂಪನ್ಮೂಲ ಹಾಗೂ ಆರೋಗ್ಯ ರಕ್ಷಣೆ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಗೆ ಹಲವು ಅವಕಾಶಗಳಿವೆ ಎಂದರು. It has emerged very clearly that infrastructure, scope of expanding the scope of agriculture, energy, human resource development and healthcare seem to be the areas in which there is immediate possibility of cooperation with African countries. ಕೇಂದ್ರದ ಭಾರೀ ಕೈಗಾರಿಕೆ ಸಚಿವಾಲಯ ಕೈಗಾರಿಕಾ ಸಂಘಟನೆ ಹಾಗೂ ಸಂಸ್ಥೆಗಳೊಂದಿಗೆ ಸಮಾಲೋಚನೆ ನಂತರ ಮೂಲವಸ್ತು ಉತ್ಪಾದನೆ ಕುರಿತಂತೆ ಕರಡು ರಾಷ್ಟ್ರೀಯ ನೀತಿಯೊಂದನ್ನು ಸಿದ್ಧಪಡಿಸಿದೆ. ಈ ಸಂಬಂಧ ಕರಡು ನೀತಿಗೆ ಉದ್ಯಮ ರಂಗದಿಂದ ಸಲಹೆ ಸೂಚನೆಗಳನ್ನು ಆಹ್ವಾನಿಸಲಾಗಿದ್ದು, ಇದೇ ತಿಂಗಳ 31ರವರೆಗೆ ಅಭಿಪ್ರಾಯಗಳನ್ನು ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಮೂಲವಸ್ತು ಉತ್ಪಾದನಾ ಘಟಕ ಪ್ರಮುಖ ವಲಯವಾಗಿದ್ದು, ಮೇಕ್ ಇನ್ ಇಂಡಿಯಾ ಯೋಜನೆ ಸಾಕಾರ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ. ಭಾರತವನ್ನು ಜಾಗತಿಕ ಉತ್ಪಾದನಾ ಕೇಂದ್ರವಾಗಿಸಲು ಈ ನೀತಿ ನೆರವಾಗುವ ನಿರೀಕ್ಷೆಯಿದೆ. ದೇಶೀಯ ಮಾರುಕಟ್ಟೆಯಲ್ಲಿ ಬೇಳೆಕಾಳು ದರ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ವಿವಿಧ ಕ್ರಮ ಕೈಗೊಂಡಿದ್ದು, ಇನ್ನು ಕೆಲ ದಿನಗಳಲ್ಲಿ ಬೆಲೆ ಇಳಿಕೆಯಾಗುವ ನಿರೀಕ್ಷೆಯಿದೆ. ವಿವಿಧ ರಾಜ್ಯಗಳಲ್ಲಿ ಇದುವರೆಗೆ ಅಕ್ರಮವಾಗಿ ಬೇಳೆಕಾಳು ದಾಸ್ತಾನು ಮಾಡಿದವರ ವಿರುದ್ಧ 3,149 ದಾಳಿ ನಡೆಸಲಾಗಿದ್ದು, ಒಟ್ಟಾರೆ 50,475 ಟನ್ ಬೇಳೆಕಾಳು ವಶಪಡಿಸಿಕೊಳ್ಳಲಾಗಿದೆ. ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ನಿನ್ನೆ ಭಾರತೀಯ ಬೇಳೆಕಾಳು ಮತ್ತು ಧಾನ್ಯ ಮಾರಾಟಗಾರರ ಸಂಘದ ಪ್ರತಿನಿಧಿಗಳೊಂದಿಗೆ ಸಮಾಲೋಚನೆ ನಡೆಸಿದ್ದು, ಮಾರುಕಟ್ಟೆಯಲ್ಲಿ ಬೇಳೆಕಾಳು ಪೂರೈಕೆ ಹೆಚ್ಚಿಸುವ ಬಗ್ಗೆ ಸಂಘ ಭರವಸೆ ನೀಡಿದೆ. ಸಂಘದ ಉಪಾಧ್ಯಕ್ಷ ಬಿಮಲ್ ಕೊಠಾರಿ ಪ್ರತಿ ಕೆಜಿಗೆ ₹135 ದರದಲ್ಲಿ 100 ಟನ್ ಬೇಳೆಕಾಳನ್ನು ಪ್ರತಿದಿನ ಪೂರೈಸಲು ಸಂಘ ಒಪ್ಪಿರುವುದಾಗಿ ತಿಳಿಸಿದ್ದಾರೆ. ಮುಂದಿನ 6 ತಿಂಗಳಲ್ಲಿ ಖಾಸಗಿ ಕಂಪನಿಗಳು 25 ಲಕ್ಷ ಟನ್ ಬೇಳೆಕಾಳು ಆಮದು ಮಾಡಿಕೊಳ್ಳಲಿವೆ. ದೀಪಾವಳಿ ಹಬ್ಬದ ನಂತರ ದರ ಕುಸಿಯಲಿದೆ ಎಂದು ಅವರು ತಿಳಿಸಿದರು. ಇದಲ್ಲದೆ ಡಿಸೆಂಬರ್ನಲ್ಲಿ ಮುಂಗಾರು ಬೆಳೆ ಕಟಾವಿಗೆ ಬರುವುದರಿಂದ ಬೇಳೆಕಾಳು ಬೆಲೆ ಮತ್ತಷ್ಟು ಇಳಿಕೆಯಾಗುವ ಸಂಭವವಿದೆ. ದೆಹಲಿಯಲ್ಲಿ ಪ್ರತಿ ಕೆಜಿಗೆ ₹120 ದರದಲ್ಲಿ ತೊಗರಿ ಬೇಳೆ ಮಾರಾಟ ಮಾಡುವ ಮಳಿಗೆಗಳನ್ನು ತೆರೆಯಲಾಗಿದೆ. ಹರಿಯಾಣ ಮತ್ತು ಉತ್ತರಾಖಂಡ್ ರಾಜ್ಯಗಳಲ್ಲಿ ಕೂಡ ಕಡಿಮೆ ದರದಲ್ಲಿ ಬೇಳೆಕಾಳು ಮಾರಾಟ ಮಾಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕೇಂದ್ರ ಸರ್ಕಾರ ಬೇಳೆಕಾಳು ರಫ್ತನ್ನು ಸಂಪೂರ್ಣವಾಗಿ ನಿಷೇಧಿಸಿದ್ದು, ಆಮದು ಹೆಚ್ಚಿಸಲು ಸುಂಕ ರದ್ದುಪಡಿಸಲಾಗಿದೆ. 13,000 ಟನ್ ಬೇಳೆಕಾಳು ಆಮದಿಗೆ ಟೆಂಡರ್ ಕರೆಯಲಾಗಿದ್ದು, ಈಗಾಗಲೇ 5,000 ಟನ್ ಬೇಳೆಕಾಳು ಆಮದು ಮಾಡಿಕೊಳ್ಳಲಾಗಿದೆ. ಇದಲ್ಲದೆ ಬೇಳೆಕಾಳು ಬೆಳೆಯುವ ರೈತರಿಗೆ ಉತ್ತೇಜನ ನೀಡಲು
ಪ್ರತಿ ಕ್ವಿಂಟಾಲ್ ಬೆಳೆಗೆ 200 ರೂಪಾಯಿ ಬೋನಸ್ ನೀಡಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಕಾಶವಾಣಿ ಕಾರ್ಯಕ್ರಮ ಮನ್ ಕಿ ಬಾತ್ ಮನದಾಳದ ಮಾತು ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಇದು ಈ ಸರಣಿಯ 13ನೇ ಆವೃತ್ತಿಯಾಗಿದ್ದು, ದೇಶವಾಸಿಗಳೊಂದಿಗೆ ಪ್ರಧಾನಿ ವಿವಿಧ ವಿಷಯಗಳ ಕುರಿತು ಸಂವಾದ ನಡೆಸುವರು. ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ 2014ನೇ ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಹಾಗೂ ಪ್ರಶಸ್ತಿಯನ್ನು ದೆಹಲಿಯಲ್ಲಿ ನಿನ್ನೆ ಪ್ರದಾನ ಮಾಡಿದರು. ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಕರ್ನಾಟಕದ ಹಿರಿಯ ರಂಗಕರ್ಮಿ ಎಂಎಸ್ ಸತ್ಯು, ಎಸ್ಆರ್ ಜಾನಕಿರಾಮನ್, ವಿಜಯ್ ಕುಮಾರ್ ಪಿಚ್ಚುಡು ಹಾಗೂ ತುಳಸಿದಾಸ್ ದಾಸ್ ಬೋರ್ಕರ್ ಅವರಿಗೆ ರಾಷ್ಟ್ರಪತಿ ಫೆಲೋಶಿಪ್ ಪ್ರದಾನ ಮಾಡಿದರು. ಇದೇ ವೇಳೆ ಸಂಗೀತ ಪ್ರದರ್ಶನ ಕಲೆ, ಪಾರಂಪರಿಕ, ಲೋಕ, ಆದಿವಾಸಿ ಸಂಗೀತ ಕ್ಷೇತ್ರ ಮತ್ತು ಕಲಾ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ದೇಶದ 36 ಮಂದಿಗೆ ರಾಷ್ಟ್ರಪತಿ ಪ್ರಶಸ್ತಿ ನೀಡಿ ಗೌರವಿಸಿದರು. ಫೆಲೋಶಿಪ್ 3 ಲಕ್ಷ ರೂಪಾಯಿ ನಗದು ಪುರಸ್ಕಾರ ಒಳಗೊಂಡಿದ್ದು, ಪ್ರಶಸ್ತಿ ಪಡೆದವರಿಗೆ 1 ಲಕ್ಷ ರೂಪಾಯಿ ನಗದು ಹಾಗೂ ಫಲಕ ನೀಡಿ ಗೌರವಿಸಲಾಯಿತು. ಅಕಾಡೆಮಿ ಪ್ರಶಸ್ತಿಯನ್ನು ಹಿಂದಿರುಗಿಸುವುದು ಸರಿಯಾದ ಕ್ರಮವಲ್ಲ ಎಂದು ಹಿರಿಯ ರಂಗಕರ್ಮಿ ಮತ್ತು ಚಿತ್ರ ನಿರ್ಮಾತೃ ಎಂಎಸ್ ಸತ್ಯು ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ರಾಷ್ಟ್ರಪತಿಗಳಿಂದ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಸ್ವೀಕರಿಸಿದ ನಂತರ ಅಕಾಡೆಮಿಗಳು ಸ್ವಾಯತ್ತ ಸಂಸ್ಥೆಗಳು. ಈ ಸಂಸ್ಥೆಗಳಿಂದ ಪ್ರಶಸ್ತಿ ಸ್ವೀಕರಿಸಿದ ಮೇಲೆ ಮತ್ತೆ ವಿವಿಧ ಕಾರಣಗಳಿಗಾಗಿ ವಾಪಸ್ ಮಾಡುವುದು ಈ ಸಂಸ್ಥೆಗಳನ್ನು ಹಾಗೂ ಪ್ರಶಸ್ತಿಗೆ ಆಯ್ಕೆ ಮಾಡಿದವರನ್ನು ಅಪಮಾನ ಮಾಡಿದಂತೆ ಎಂದು ಹೇಳಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂತಿಮ ಚರಣವಾದ ಪಂಜಿನ ಕವಾಯತು ಕಾರ್ಯಕ್ರಮಕ್ಕೆ ರಾಜ್ಯಪಾಲ ವಜೂಭಾಯಿ ವಾಲಾ ಮೈಸೂರಿನ ಬನ್ನಿ ಮಂಟಪದಲ್ಲಿ ನಿನ್ನೆ ಚಾಲನೆ ನೀಡಿದರು. ಇದೇ ವೇಳೆ ರಾಜ್ಯಪಾಲರು ಪಥ ವೀಕ್ಷಣೆ ನಡೆಸಿದರು. ಪೊಲೀಸ್ ಫಿರಂಗಿ ದಳ 3 ಸುತ್ತಿನಲ್ಲಿ 21 ಕುಶಾಲ ತೋಪುಗಳನ್ನು ಹಾರಿಸಿ ರಾಜ್ಯಪಾಲರಿಗೆ ಗೌರವ ಸಲ್ಲಿಸಿತು. ಪೊಲೀಸ್ ಅಶ್ವರೋಹಿ ಪಡೆ, ವಾದ್ಯಗೋಷ್ಠಿ ತಂಡ, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ಆರ್ಪಿಎಫ್ ಹಾಗೂ ಮಹಿಳಾ ಪೊಲೀಸ್ ತುಕಡಿ, ಗೃಹ ರಕ್ಷಕ ದಳ ಮತ್ತಿತರ ಪೊಲೀಸ್ ಪಡೆಗಳಿಂದ ಆಕರ್ಷಕ ಪಥ ಸಂಚಲನ ನಡೆದು ರಾಜ್ಯಪಾಲರಿಗೆ ವಂದನೆ ಸಲ್ಲಿಸಲಾಯಿತು. ಪಡೆ ತಮ್ಮ ಗೌರವವನ್ನು ಸೂಚಿಸಿ ಮುಂದೆ ಸಾಗ್ತಾ ಇದೆ. 4ನೇ ಪಡೆ KSRP GG ಸಿದ್ದರೆಡ್ಡಿ ಅವರ ನೇತೃತ್ವದಲ್ಲಿ, 5ನೇ ಪಡೆ ನಗರ ಸಶಸ್ತ್ರ ಮೀಸಲು ಪಡೆ ವಿಠಲ್ ರಾವ್ ಚವಾನ್ ಅವರ ನೇತೃತ್ವದಲ್ಲಿ ಆ ತಂಡದವರು ರಾಜ್ಯಪಾಲರಿಗೆ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ಅರ್ಜುನ್ ಒಂದು ಅರೆ ಕ್ಷಣ ಮೈ ಮರೆತರೂ ಸಹ ಅಪಘಾತ ಕಾದಿಟ್ಟ ಶ್ವೇತ ಅಶ್ವತಂಡದ 25ಕ್ಕೂ ಅಧಿಕ ಮೋಟಾರ್ ಸೈಕಲ್ ಸವಾರರು ನಡೆಸಿದ ಮೈ ನವಿರೇಳಿಸುವ ರೋಮಾಂಚನಕಾರಿ ಸಾಹಸ ಪ್ರದರ್ಶನಗಳು ನೋಡುಗರನ್ನು ಮೂಕ ವಿಸ್ಮಿತರನ್ನಾಗಿಸಿತು. ಪ್ರದರ್ಶನ ಸುಖೇಂದರ್ ಸಿಂಗ್ ಮತ್ತು ಇತರ 6 ಜನ ಏರೋಪ್ಲೇನ್ನ ಮಾದರಿಯಲ್ಲಿ ಬರ್ತಾ ಇದ್ದಾರೆ. ವಿಮಾನದ ಹೆಚ್ಚಿನ ಶ್ರಮವನ್ನು ವಹಿಸಿ ಇದರ ಕಂಟ್ರು ಫುಡ್ ಬೈಸ್ ಮಾಡಿಕೊಂಡು ಆರಾಮವಾಗಿ ಬೈಕಲ್ಲಿ ಬರ್ತಾ ಇದ್ದಾರೆ. ಇದು ನೋಡಿದ್ರೆ ಅವ್ರೇನು ಕಷ್ಟವೇ ಪಡ್ತಿಲ್ವೇನೋ ಅನ್ನೋ ಥರದಲ್ಲಿ ಕಾಣಿಸುತ್ತೆ. ತಮ್ಮ ಬೈಕ್ ಮೇಲೆ ನೋಡಿ ಎಷ್ಟು ಸಲೀಸಾಗಿ ಓಡ್ಕೊಂಡ್ಬಂದ ಹಾಗೆ ಬೈಕ್ ಮೇಲೆ ಓಡ್ಕೊಂಡು ಬಂದಿರೋ ಹಾಗೆ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನೆರೆದಿರುವಂಥ ಸುಮಾರು 50,000ಕ್ಕೂ ಹೆಚ್ಚು ಪ್ರೇಕ್ಷಕರು ಈ ಸುದರ್ಶನ ಚಕ್ರವನ್ನು ವೀಕ್ಷಣೆ ಮಾಡಿ ತಮ್ಮ ಮತ್ತು ಮೈಸೂರು ದಸರಾ ಮಹೋತ್ಸವದಲ್ಲಿ ಅನೇಕ ವರ್ಷಗಳಿಂದ ಈ ಕಾರ್ಯಕ್ರಮ ತಾವು ನೋಡ್ತಾ ಇದ್ದೀರಿ. ರೋಮಾಂಚಕಾರಿಯಾಗಿರುವಂತಹ ಈ ಪ್ರದರ್ಶನವನ್ನ ಕೊಟ್ಟಿದ್ದಾರೆ. ಆತ್ಮೀಯ ವೀಕ್ಷಕರೇ, ಈ ಪ್ರಜ್ವಲಿಸುವ ಅಗ್ನಿಸಿಂಬೆಗಳನ್ನ ಮೋಟಾರ್ ಸವಾರದಾರರು ನಂತರ ನಡೆದ ಪಂಜಿನ ಕವಾಯತು ನೆರೆದವರ ಕಣ್ಣಲ್ಲಿ ಮಿಂಚು ತಂದಿತು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಈ ಸವಾರರು ಕೂಡ ಈಗ ಹಾದು ಹೋಗಿದ್ದಾರೆ. ಹೆಮ್ಮೆಯ ವಿಷಯ. ನಮ್ಮ
ವಿವಿಧ ವಿನ್ಯಾಸಗಳ ಪಂಜಿನ ಕವಾಯತು ವಿಶೇಷ ಆಕರ್ಷಣೆಯಾಗಿತ್ತು. ನೂರಾರು ಕಲಾವಿದರು ಪಂಜು ಹಿಡಿದು ಆಕರ್ಷಕ ವಿನ್ಯಾಸ ರೂಪಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವರಾದ ವಿ. ಶ್ರೀನಿವಾಸ ಪ್ರಸಾದ್, ಎಚ್. ಸಿ. ಮಹದೇವಪ್ಪ, ಎಚ್. ಎಸ್. ಮಹದೇವ ಪ್ರಸಾದ್, ಟಿ.ಬಿ. ಜಯಚಂದ್ರ, ಮೇಯರ್ ಲಿಂಗಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ನಾಡ ದೇವತೆ ಶ್ರೀ ಚಾಮುಂಡಿಗೆ ಈಗ ಜೈ ಹಿಂದ್ ಬಹುಶಃ ಇಡೀ ಕರ್ನಾಟಕ ಜೈ ಹಿಂದ್ ಜೈ ಹಿಂದ್ ಅನ್ನುವಂಥ ಕೋರ್ತಕ್ಕಂತಹ ಈ ಫಾರ್ಮೇಷನ್ ಅನ್ನು ಕರ್ನಾಟಕ ಪೊಲೀಸ್ ಬೆಂಗಳೂರಿನ ಅರಮನೆ ಮೈದಾನದ ಬಳಿ ಇರುವ ಮುನಿರೆಡ್ಡಿ ಪಾಳ್ಯದಲ್ಲಿ ನಿನ್ನೆ ಮಧ್ಯರಾತ್ರಿ ಆಕರ್ಷಕ ದಸರಾ ಮೆರವಣಿಗೆ ನಡೆಯಿತು. ಬಾಣ ಬಿರುಸುಗಳು, ವಿದ್ಯುತ್ ದೀಪಗಳಲ್ಲಿ ದೇವತೆಗಳ ಚಿತ್ತಾರ ಪ್ರಮುಖ ಆಕರ್ಷಣೆಯಾಗಿತ್ತು. ದಸರಾ ಮಂಟಪದಲ್ಲಿ ನಾಟಕ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಆರಾಮಾಗಿ ಇರೋಣ ಅಂದ್ರೆ ಇದು ಯಾವ್ದೋ ಬಾಂಬ್ ಕೇಸು ಇರ್ಲಿ, ಏನ್ ಮಾಡೋದು, ಈ ಪೊಲೀಸ್ ಗತಿ ನಾಯಿ ಗತಿ ಆಗಿದೆ. ಮೆರವಣಿಗೆಯಲ್ಲಿ ಸೋಮನ ಕುಣಿತ, ಡೊಳ್ಳು ಕುಣಿತ, ಹಲಗೆ ಕುಣಿತ ಮುಂತಾದ ಕಲಾ ತಂಡಗಳ ನೃತ್ಯ ನೋಡುಗರ ಕಣ್ಮನ ಸೆಳೆದವು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ರಾಯಚೂರಿನಲ್ಲಿ ನಿನ್ನೆ ಆಕರ್ಷಕ ದಸರಾ ಮೆರವಣಿಗೆ ನಡೆಯಿತು. ಡೊಳ್ಳು ಕುಣಿತ, ಹಲಗೆ, ತಮಟೆ ಕುಣಿತ ಸೇರಿದಂತೆ ವಿವಿಧ ಜಾನಪದ ನೃತ್ಯ ತಂಡಗಳು ಮೆರವಣಿಗೆಗೆ ಮೆರುಗು ತಂದವು. ಜನಜಾಗೃತಿ ಮೂಡಿಸುವ ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೆಯಿತು. ಸಂಸದ ಬಿವಿ ನಾಯಕ್ ನಾಡಿನ ಹೆಮ್ಮೆಯ ಸಂಸ್ಕೃತಿಯನ್ನು ಬಿಂಬಿಸುವ ದಸರಾ ಹಬ್ಬ 5 ಶತಮಾನಗಳಿಗೂ ಹೆಚ್ಚಿನ ಇತಿಹಾಸ ಹೊಂದಿದೆ ಎಂದರು. ನಾಡಿನ ಜನತೆಗೆ ಒಂದು ಸಾಂಸ್ಕೃತಿಕ ಪ್ರತಿಬಿಂಬವಾಗಿ, ದೇಶದ ಮತ್ತು ರಾಜ್ಯದ ಪ್ರತಿಬಿಂಬವಾಗಿ ನಾಡಹಬ್ಬ ಎಲ್ಲರಿಗೂ ಸಂತೋಷವನ್ನು ತರ್ತದೆ. ನಗರಸಭಾ ಆಯುಕ್ತ ಗುರುಲಿಂಗಪ್ಪ ರಾಯಚೂರು ನಗರವನ್ನು ಅತ್ಯಂತ ಸುಂದರ ನಗರವನ್ನಾಗಿಸಲು ಸಾರ್ವಜನಿಕರು ಸಹಕರಿಸಬೇಕು ಎಂದು ಹೇಳಿದರು. ಸಂದೇಶ ಏನಂತ ಹೇಳಿದ್ರೆ, ನಮ್ಮ ನಗರವನ್ನು ಸ್ವಚ್ಛ ಮಾಡಲಿಕ್ಕೆ ಇವತ್ತಿನ ದಿವಸ ಭಿತ್ತಿ ಚಿತ್ರವನ್ನು ವಾರ್ಡ್ ಮಟ್ಟದಲ್ಲಿ ಇರತಕ್ಕಂಥ ಯಾವ ರೀತಿ ಕಸವನ್ನು ಸಂಗ್ರಹಣೆ ಮಾಡಿ ಸ್ವಚ್ಛತೆಗೊಳಿಸಲಿಕ್ಕೆ ಇಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ. ದಸರಾ ಹಬ್ಬದ ಅಂಗವಾಗಿ ಚಿತ್ರದುರ್ಗದಲ್ಲಿ ನಿನ್ನೆ ಶರಣ ಸಂಸ್ಕೃತಿ ಉತ್ಸವ ಮತ್ತು ಜಾನಪದ ಕಲಾಮೇಳ ವಿಜೃಂಭಣೆಯಿಂದ ನಡೆಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ನಾಡಿನ ವಿವಿಧ ಜಾನಪದ ಕಲಾ ತಂಡಗಳ ಆಕರ್ಷಕ ನೃತ್ಯ ಮತ್ತು ಮೆರವಣಿಗೆ ನಡೆಯಿತು. ಹಗಲು ವೇಷ, ಪೂಜಾ ಕುಣಿತ, ವೀರಗಾಸೆ, ಕೋಲಾಟ, ಪಟಕುಣಿತ, ನಂದಿಕೋಲು, ಡೊಳ್ಳು ಕುಣಿತ, ಸೋಮನ ಕುಣಿತ, ಕಾಡುಗೊಲ್ಲರ ಕುಣಿತ, ಬೀಸು ಕಂಸಾಳೆ ಸೇರಿದಂತೆ ವಿವಿಧ ಜಾನಪದ ನೃತ್ಯಗಳು ನೋಡುಗರ ಕಣ್ಮನ ಸೆಳೆದವು. ಜನಜಾಗೃತಿ ಮೂಡಿಸುವ ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೆಯಿತು. ಪರಿಸರ ಜಾಗೃತಿ, ಸ್ವಚ್ಛ ಭಾರತ ಅಭಿಯಾನ, ರಾಜ್ ಮಹಲ್ ಮತ್ತು ಹಂಪಿ ಕಲ್ಲಿನ ರಥದ ಸ್ತಬ್ಧ ಚಿತ್ರಗಳು ಗಮನ ಸೆಳೆದವು. ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಹಾರಕೂಡ ಹಿರೇಮಠ ಸುಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ 29ನೇ ಅನುಭವ ಪ್ರಚಾರ ಉಪನ್ಯಾಸ ಮಾಲೆಗೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಚ್. ಎಂ. ಮಹೇಶ್ವರಯ್ಯ ನಿನ್ನೆ ಚಾಲನೆ ನೀಡಿದರು. ಇದೇ ವೇಳೆ ಶ್ರೀ ಗುರುಲಿಂಗ ಶಿವಾಚಾರ್ಯರ ಮೂರ್ತಿ ಪ್ರತಿಷ್ಠಾಪಿಸಲಾಯಿತು. ಉಪನ್ಯಾಸ ಮಾಲೆಯ ಗ್ರಂಥ ಬಿಡುಗಡೆ ಮಾಡಲಾಯಿತು. ಸಂಶೋಧಕ ಡಾ. ಎಂಜಿ ನಾಗರಾಜ ಅವರಿಗೆ ಶ್ರೀ ಚನ್ನರೇಣುಕ ಬಸವ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರೊಫೆಸರ್ ಎಚ್. ಎಂ. ಮಹೇಶ್ವರಯ್ಯ ಮನುಕುಲದ ವ್ಯಕ್ತಿತ್ವ ಸಾರುವ ಆಧ್ಯಾತ್ಮಿಕ ಪರಿಕಲ್ಪನೆಗಳು ಹಾಗೂ ದುಡಿಮೆಗೆ ಒತ್ತು ನೀಡುವ ಆತ್ಮಗೌರವದ ಬದುಕನ್ನು ನಾವೆಲ್ಲರೂ ಕಾಣುವಂತಾಗಬೇಕು ಎಂದರು. ವಿಚಾರ ಅಂತ ನಾನು ಭಾವಿಸಿಕೊಳ್ತೇನೆ. ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಬಹಳ ಶ್ರದ್ಧೆಯಿಂದ ಬದುಕುವ, ಮನುಕುಲದ ವ್ಯಕ್ತಿತ್ವವನ್ನು ಸಾರುವಂತಹ ಆಧ್ಯಾತ್ಮದ ಪರಿಕಲ್ಪನೆಗಳು ಮತ್ತು ಕಷ್ಟಪಟ್ಟು ದುಡಿಯುವ ಆತ್ಮಗೌರವದ ಬದುಕನ್ನು ಬದುಕುವ ಬಹಳ ಮುಖ್ಯವಾದಂಥ ದಿನಗಳನ್ನು ನಾವು ನೋಡಬೇಕಾಗಿದೆ.
ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಫ್ರೆಂಚ್ ಓಪನ್ ಸೂಪರ್ ಸೀರೀಸ್ ಬ್ಯಾಡ್ಮಿಂಟನ್ ಟೂರ್ನಿಯಿಂದ ಭಾರತದ ಸೈನಾ ನೆಹ್ವಾಲ್ ನಿರ್ಗಮಿಸಿದ್ದಾರೆ. ಥಾಯ್ಲೆಂಡ್ನ ರಟ್ನುಚೋಕ್ ಇಂಟನಾನ್ ಅವರ ವಿರುದ್ಧ ನೇರ ಪಂದ್ಯಗಳಲ್ಲಿ ಸೈನಾ ಪರಾಭವಗೊಂಡರು. ಇದರೊಂದಿಗೆ ಟೂರ್ನಿಯಲ್ಲಿ ಭಾರತೀಯ ಆಟಗಾರರ ಸವಾಲು ಅಂತ್ಯಗೊಂಡಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಅಕ್ರಮ ಬೇಳೆಕಾಳು ದಾಸ್ತಾನು ಪತ್ತೆಗೆ ಇನ್ನು ರಾಜ್ಯದ ಬಂದರುಗಳಿಗೆ ದಾಳಿ. ಸರಳ ದಸರಾ ಸಂಭ್ರಮಕ್ಕಿಲ್ಲ ಬರ. ಮೌನ ಮುರಿದ ಅಕಾಡೆಮಿ, ಕಲಬುರಗಿ ಹತ್ಯೆಗೆ ಖಂಡನೆ. ಕಾಶ್ಮೀರ ವಿವಾದದಲ್ಲಿ ತಲೆ ಹಾಕಲ್ಲ, ಸ್ಪಷ್ಟನೆ ನೀಡಿದ ಅಮೆರಿಕ, ಪಾಕಿಸ್ತಾನಕ್ಕೆ ತೀವ್ರ ಮುಖಭಂಗ. ರಣಜಿ, ಹರಿಯಾಣಕ್ಕೆ ಇನ್ನಿಂಗ್ಸ್ ಮುನ್ನಡೆ, ರಾಜ್ಯದ ಪರದಾಟ, ಸಂಕಷ್ಟದ ಸುಳಿಯಲ್ಲಿ ಕರ್ನಾಟಕ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ರಾಜಧಾನಿಯಲ್ಲಿ ಮತ್ತೆ ಕಸದ ಸಮಸ್ಯೆ ಉಲ್ಬಣ. ಬೋರ್ವೆಲ್ ನಿರ್ವಹಣೆ ಹೊಣೆ ಜಲಮಂಡಳಿಗೆ ನಗರ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಆದೇಶ. ಹಳಿ ತಪ್ಪಿದ ಬೆಂಗಳೂರು ಮೈಸೂರು ರೈಲು ನಿಧಾನವಾಗಿ ಚಲಿಸುತ್ತಿದ್ದುದರಿಂದ ಅನಾಹುತವಿಲ್ಲ, 600 ಪ್ರಯಾಣಿಕರು ಅಪಾಯದಿಂದ ಪಾರು. ಪ್ಲಾಸ್ಟಿಕ್ ನಿಷೇಧ, ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಆಶಾಕಿರಣ. ಚೆಪಾಕ್ನಲ್ಲಿ ಸರಣಿ ಸಮಬಲ, ವಿರಾಟ್ ಶತಕ ದಬ್ಬರ, ಭಾರತಕ್ಕೆ 35 ರನ್ ಭರ್ಜರಿ ಜಯ, ಡಿ ವಿಲಿಯರ್ಸ್ ಶತಕ ವ್ಯರ್ಥ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಫ್ರಿಕಾ ದೇಶಗಳ ವಾಣಿಜ್ಯ ಸಚಿವರೊಂದಿಗೆ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ಉತ್ತಮ ಆರ್ಥಿಕ ಸಂಬಂಧದ ವಿಶ್ವಾಸ. ಮೂಲವಸ್ತು ಉತ್ಪಾದನೆ ಕರಡು ರಾಷ್ಟ್ರೀಯ ನೀತಿ ಸಿದ್ಧ, ಉದ್ಯಮಿಗಳಿಂದ ಸಲಹೆ ಸೂಚನೆ ಆಹ್ವಾನ. ಬೇಳೆಕಾಳು ದರ ನಿಯಂತ್ರಣಕ್ಕೆ ಕೇಂದ್ರದ ಕಟ್ಟುನಿಟ್ಟಿನ ಕ್ರಮ, ಈವರೆಗೆ 50,000 ಟನ್ಗೂ ಅಧಿಕ ಪ್ರಮಾಣದ ಬೇಳೆ ವಶ. ಪಂಜಿನ ಕವಾಯತಿಯೊಂದಿಗೆ ಮೈಸೂರು ದಸರಾ ಮಹೋತ್ಸವಕ್ಕೆ ತೆರೆ, ವಿವಿಧೆಡೆ ವರ್ಣರಂಜಿತ ನವರಾತ್ರಿ ಕಾರ್ಯಕ್ರಮ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ. ಚಂದನದಲ್ಲಿ. ನಮಸ್ಕಾರ.